ಸರ್, ಒಂದು ಕಡೆ ಬ್ಲಾಕ್ ಅಧ್ಯಕ್ಷರಾಗಿ 8 ವರ್ಷಗಳ ಕಾರ್ಯನಿರ್ವಹಿಸಿದ್ವಿ. ಇವತ್ತು ಗ್ಯಾರಂಟಿ ಯೋಜನೆ ಸದಸ್ಯರಾಗಿ ಅಧ್ಯಕ್ಷರಾಗಿ 2 ವರ್ಷಗಳ ಕಾರ್ಯನಿರ್ವಹಿಸಿದ್ವಿ. ನಿಮಗೆ ಎರಡೂ ತೃಪ್ತಿ ತಂದಿದೆಯಾ? ಎರಡೂ ಕೂಡ ನನಗೆ ಕಾಂಗ್ರೆಸ್ ಪಾರ್ಟಿಯಲ್ಲಿ ಏನು ನನಗೆ ಒಂದು ಅಧಿಕಾರವನ್ನು ಕೊಟ್ಟರು, ಆ ಅಧಿಕಾರವನ್ನು ತುಂಬ ಹೃದಯಪೂರ್ವಕವಾದ ಸಂತೋಷವಾಗಿ ನಡೆಸ್ಕೊಂಡ್ಬಂದು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಕಾರ್ಯಕರ್ತರು ಎಲ್ಲರನ್ನೂ ಜೊತೆ ಕೂಡಿ ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಕೂಡ ಪ್ರಕಾಶ್ ನಗರ GB ಎಲೆಕ್ಷನ್ ಆದರೆ ಒಂದು ಆಕಾಂಕ್ಷೆ ಅಂತ ಕೂಡ ನನಗೆ ಒಂದು ಮನಸ್ಸಲ್ಲಿ ಒಂದು ಈ ಸಮಾಧಾನ ಇದೆ. ಪಾರ್ಟಿ ಯಾವ ಥರ ನಿರ್ಧಾರ ಮಾಡ್ತಾರೋ ಗೊತ್ತಿಲ್ಲ, ಕ್ಯಾಟಗಿರಿ ಯಾವ ಥರ ಆಗುತ್ತೋ ಗೊತ್ತಿಲ್ಲ. ಅದಾದ ನಂತರ ಏನಾದ್ರು ದೊಡ್ಡವರು ಏನಾದರೂ ಆಶೀರ್ವಾದ ಮಾಡಿದ್ರೆ ನಾನು ಕೂಡ ಒಬ್ಬ ಪ್ರಕಾಶ್ ನಿಂತ್ಕೊಂಡು ಒಂದು 35 ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ದುಡ್ಕೊಂಡು ಬಂದಿದ್ದೀನಿ. ನಾನು ಕೂಡ ಒಬ್ಬ ನಿಂತ್ಕೊಳ್ಳೋಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೂಡ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಆದರೆ ದೊಡ್ಡವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾನು ಸಾಮಾನ್ಯ ಕಾರ್ಯಕರ್ತರಾಗಿ 35-40 ವರ್ಷಗಳ ಕಾಲ ಪಾರ್ಟಿಗೆ ದುಡಿದಿದ್ದೀರಾ. ಹಾಗೆ ಸಾಮಾನ್ಯ ಕಾರ್ಯಕರ್ತರನ್ನ ಕಡೆಗಣಿಸಲ್ಲ ಅಂತ ಮುಖ್ಯಮಂತ್ರಿಗಳು ಎಲ್ಲಾ ಕಡೆಯಲ್ಲೂ ಹೇಳ್ತಾ ಇರ್ತಾರೆ. ನಿಮಗೆ ಭರವಸೆ ಇದೆಯಾ? ಅದೇ ಕಾರಣಕ್ಕೋಸ್ಕರ ಹೇಳ್ತೀನಿ, ಅದೇ ಒಳ್ಳೆ ಕೆಲಸ ಮಾಡೋರಿಗೆ ಯಾವತ್ತೂ ಕಾಂಗ್ರೆಸ್ ಕೈ ಬಿಡಲ್ಲ ಅನ್ನೋದು ಕಾರಣನೇ ಪುಟ್ಟಣ್ಣವರು ಸಭಾಪತಿ ಆಗಿರೋದು ಒಂದೇ ಕಾರಣ. ಯಾವತ್ತೂ ಕೆಲಸ ಮಾಡೋರಿಗೆ ಕೊಟ್ಟಿದ್ದಾರಲ್ಲ, ಕೈ ಬಿಡಲ್ಲ. ಅದೇ ರೀತಿಯಲ್ಲಿ ಪುಟ್ಟಣ್ಣವರು ಕೂಡ ನಮ್ಮನ್ನ ಕೈ ಬಿಡಲ್ಲ ಅಂತ ನಂಬ್ಕೊಂಡಿದ್ದೀವಿ ಸರ್. ಆದರೆ ಜನಸಾಮಾನ್ಯರು ಪ್ರಕಾಶ್ ನಗರ ಆಗಿರ್ಬೋದು, ದಯಾನಂದ ನಗರ ಆಗಿರ್ಬೋದು, ಸಾಮಾನ್ಯ ಕಾರ್ಯಕರ್ತರು ಅಳಲು ಏನಂದ್ರೆ ಸಾಮಾನ್ಯ ಕಾರ್ಯಕರ್ತ ವೆಂಕಟೇಶ್ ಅವರು ಪರಿಗಣಿಸಿದ್ರೆ ಎಲ್ಲರೂ ಕೂಡ ಕಾಂಗ್ರೆಸ್ ಅಲ್ಲಿ ದುಡ್ಕೊಂಡ್ ಬಂದಿರುವಂತವ್ರು ತುಂಬಾ ಜನ ಇದ್ದಾರೆ. ನನ್ನ ಬ್ಲಾಕ್ ಅಲ್ಲಿ ಕೂಡ ತುಂಬಾ ಜನ ಕಾರ್ಯಕರ್ತರು, ವಾರ್ಡ್ ಅಧ್ಯಕ್ಷರುಗಳು, ಮಹಿಳಾ ಅಧ್ಯಕ್ಷರುಗಳು, OBC ಅಧ್ಯಕ್ಷರುಗಳು, ಲೇಬರ್ ಸೆಲ್ ಅಧ್ಯಕ್ಷರುಗಳು, ಸೇವಾದಳ ಅಧ್ಯಕ್ಷರುಗಳು ಎಲ್ಲ ಕೂಡ 8 ವರ್ಷದ ಕಾಲ ನನ್ನ ಜೊತೆ ದುಡಿದಿದ್ದಾರೆ. ಯಾರಿಗೂ ಕೂಡ ಮನಸ್ಸು ನೋವು ಮಾಡಿದ್ರೆ ಕಾಂಗ್ರೆಸ್ ಪಕ್ಷ ಅವನ್ನೆಲ್ಲ ಗುರುತಿಸಿ ಕಾಂಗ್ರೆಸ್ ಮುಂದುವರಿಬೇಕಂದ್ರೆ ಅವನ್ನೆಲ್ಲ ಗುರುತಿಸ್ಕೋಬೇಕು.